ಬ್ಲಾಸ್ಟ್ ಆಗಿದೆ ಸರ್. 8 ಜನ ತೀರ್ಕೊಂಡಿದ್ದಾರೆ. 10 ದಿನ 12 ದಿನ ಆಗಿದೆ ಸರ್. ಇದು ನೋಡ್ರಿ, ಇದು ವಿದೇಶಿ ಶಕ್ತಿಗಳ ಇನ್ಫ್ಲೂಯೆನ್ಸ್ ಮೇಲೆ ಸ್ವಲ್ಪ ಜನ ನಮ್ಮ ದೇಶದಲ್ಲಿ ದಾರಿ ತಪ್ಪಿದವರು ಮಾಡ್ತಾರಂಥದ್ದು ಕೆಲಸ. ಇದಕ್ಕೆ ಆಲ್ರೆಡಿ ಸರ್ಕಾರಕ್ಕೆ ಸರಿಯಾಗಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದೈತಿ. ಇದರಲ್ಲಿ ಸಮಾಜದ ಪ್ರಮುಖರ ಪಾತ್ರ ಭಾಳ ಪ್ರಮುಖ ಇರ್ತೈತಿ. ನನಗನ್ಸಿದ ಮಟ್ಟಿಗೆ ಎಲ್ಲ ಕಡೆಯೂ ಕೂಡ ವಿಶೇಷವಾಗಿ ಈ ರೀತಿ ಯಾರಾದರೂ ತಪ್ಪು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಹುಡುಗರದ ಪ್ರಯತ್ನ ಮಾಡಿದ್ರೆ ಅವಾಗ ಆಯಾ ಸಮಾಜದ ಪ್ರಮುಖರು ಅವ್ರನ್ನ ಬಗ್ಗೆ ಕಾಳಜಿ ವಹಿಸಿ ಅದನ್ನು ಪೊಲೀಸರಿಗೆ ಇಂಟಿಮೇಷನ್ ಮಾಡಿ ಹಿಡಿಸ್ಕೊಡುವಂಥ ಜವಾಬ್ದಾರಿ ಸಮಾಜದ ಪ್ರಮುಖರ ಮೇಲೆ ಇರ್ತೈತಿ. ಯಾಕಂದ್ರೆ ಗೊತ್ತಾಗ್ತಾವೆ ಈ ಹುಡುಗ ಯಾರು ದಾರಿ ತಪ್ಪಿದ್ದಾನೆ ಅಥವಾ ಇಂಥವ ಯಾರಿಗೋ ದಾರಿ ತಪ್ಪಿಸ್ತಾ ಇದ್ದಾನಂತೇಳಿ. ಆ ರೀತಿ ಇವತ್ತು ಆಗಿದಂಥ ಪ್ರಸಂಗ ಆಗೈತಿ. ಗುಜರಾತ್ದಾಗೂ ಆಗೈತಿ, ಕಾಶ್ಮೀರದಲ್ಲಿನೂ ಮತ್ತು ಇಲ್ಲಿ ಡೆಲ್ಲಿಯಲ್ಲಿನೂ ಕೂಡ ಆಗೈತಿ. ಇದೆಲ್ಲದು ಒಂದು ಯಾವುದೋ ವ್ಯವಸ್ಥಿತವಾಗಿ ಈ ರೀತಿ ಸಂಚಲನ ಮಾಡಿದ್ದಾರೆ ಅಂತೇಳಿ ಅನಿಸ್ತೈತಿ. ಐಸಿಸ್ ಉಗ್ರನ ಕಡೆ ಮೊಬೈಲ್ ಇತ್ತು, ಆಮೇಲೆ ರೇಪಿಸ್ಟ್ನ ಕಡೆ ಮೊಬೈಲ್ ಇತ್ತು. ಎಲ್ಲರೂ ಕೂಡ ಮೊಬೈಲನ್ನು ಯೂಸ್ ಮಾಡೋದು ಗೊತ್ತಾಗಿದೆ. ನೋಡ್ರಿ, ಇದು ಪರಪ್ಪನ ಅಗ್ರಹಾರದಲ್ಲಿ ಅಥವಾ ಬೇರೆ ಜೈಲುಗಳಲ್ಲಿ ಈ ರೀತಿ ಆಗ್ತಿರೋಂಥದ್ದು ಇವತ್ತು ಮೊದಲೆಲ್ಲ ಇದರಿಂದ ದರ್ಶನ್ ಕೇಸ್ದಾಗ ಕೂಡ ಹೈಕೋರ್ಟ್ ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿತ್ತು. ಇವತ್ತೈತಲ್ಲ ಪೇಪರ್ದಲ್ಲಿ ಎಲ್ಲ ಬಂದೈತಿ. ಈ ವಿಡಿಯೋನ ಯಾರು ಹರಿಬಿಟ್ಟಾರ ಅವ್ರ ಮೇಲೆ ಪೊಲೀಸರು ಆ್ಯಕ್ಷನ್ ತೊಗೊಳಕ್ಕೆ ಹೋಗ್ಯಾರ. ಅಂದ್ರೆ ಇವ್ರ ತಪ್ಪನ್ನು ಯಾರು ತೋರಿಸ್ತಾರಂತಂದ್ರೆ ಸರ್ಕಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೊಂಟೈತಿ. ಇದು ಎಂಥದ್ದು ನ್ಯಾಯ? ಯಾರ ವಿಡಿಯೋ ಹರಿಬಿಟ್ಟಾನ ಅವ್ನು ಕರೆದು ಸನ್ಮಾನ ಮಾಡಬೇಕು. ಅದನ್ನ ಬಿಟ್ಟು ನೀವು ಕರೆದು ಅವ್ಗೆ ಸೆಷನ್ನಾಗ ಅವ್ನ ಮೇಲೆ ಕೇಸ್ ಹಾಕ್ತೇವೆ ಅಂತ ಅವ್ಗೆ ಹರಾಸ್ಮೆಂಟ್ ಮಾಡ್ತಾರಂತಂದ್ರೆ ನಿಮಗೆ ಸತ್ಯ ಹೊರಗೆ ಬರೋದು ಅವಶ್ಯಕತೆ ಇಲ್ಲ. ನೀವು ಜೈಲಿನಲ್ಲೂ ಭ್ರಷ್ಟಾಚಾರ, ಹುಟ್ಟಿದಾಗೂ ಭ್ರಷ್ಟಾಚಾರ, ಸೆರೆದಲ್ಲಿನೂ ಭ್ರಷ್ಟಾಚಾರ, ಸತ್ತಾಗೂ ಭ್ರಷ್ಟಾಚಾರ, ಇದನ್ನು ನೀವು ಮಾಡ್ತಾ ಇದ್ದೀರಿ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಇಮಿಡಿಯೇಟ್ಲಿ ಅವ್ರನ್ನ ಡಿಸ್ಮಿಸ್ ಮಾಡುವಂಥ ಕೆಲಸ ಮಾಡಿರಿ. ಈ ರೀತಿ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಅವ್ರಿಗೆ ನೀವು ಬಹುಮಾನ ಕೊಡುವಂಥದ್ದು ಮಾಡಿರಿ. ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ದಾಗದು ಯಾರು ಇನ್ಕಮ್ ಟ್ಯಾಕ್ಸ್ ತಪ್ಪಿಸಿದವ್ರ ಮೇಲೆ ಇನ್ಫಾರ್ಮೇಷನ್ ಕೊಟ್ಟರೆ ಅವ್ರಿಗೆ ಇನ್ಸೆಂಟಿವ್ ಕೊಡ್ತಾರೆ. ಆ ರೀತಿ ಜೈಲಿನಲ್ಲಿ ಆಗ್ತಿರುವಂಥ ತಪ್ಪುಗಳು ಅಥವಾ ಸರ್ಕಾರದಲ್ಲಿ ಆಗ್ತಿರುವಂಥ ತಪ್ಪುಗಳನ್ನ ಯಾರಾದರೂ ಎತ್ತಿ ತೋರಿಸಿದ್ರೆ ಅವ್ರಿಗೆ ಬಹುಮಾನ ಕೊಡೋದು ಬಿಟ್ಟು ಅವ್ರನ್ನ ಹರಾಸ್ಮೆಂಟ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬಾರ್ದು. ನೋಡ್ರಿ, ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಸಮಗ್ರ ಆಮೂಲಾಗ್ರವಾಗಿ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ. ಕೇವಲ ನಾವು ABCD ಕಲಿಸಿದ್ರೆ ಅದರಲ್ಲೇ ಒಬ್ಬ ವ್ಯಕ್ತಿತ್ವ ನಿರ್ಮಾಣ ಆಗೋದಿಲ್ಲ. ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕಂತಂದ್ರೆ ಸಮಾಜದಲ್ಲಿ ಎಲ್ಲರ ಬಗ್ಗೆ ಗೌರವ, ಎಲ್ಲ ಧರ್ಮಗಳ ಬಗ್ಗೆ ಗೌರವ, ಅದ್ರ ಜೊತೆ ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಊರುಗಳ ಬಗ್ಗೆ, ಅದ್ರ ಬಗ್ಗೆ ಪ್ರೀತಿ ಪ್ರೇಮ ಇಂಥದ್ದು ಬೆಳೆಸುವಂಥದ್ದು ಕೆಲಸ ನಾವು ಶಿಕ್ಷಣದ ಮೂಲಕ ಮಾಡಬೇಕಾಗ್ತೈತಿ. ಇವರೆಲ್ಲ ಕಲ್ಯಾಕ ಒಂದೇನೋ ಕಲ್ತಿರ್ಬೋದು, ಏನೋ ಡಿಗ್ರಿ ಅದು ಗ್ರ್ಯಾಜುಯೇಷನ್ದು ಅನ್ನೋದು, ಆದರೆ ಬುದ್ಧಿ ಬರೋಬ್ಬರಿ ಇಲ್ಲಂತ ಜನ ಇವರೆಲ್ಲ. ಹಾಗಾಗಿ ನಮ್ಮ ಸಮಗ್ರ ಶಿಕ್ಷಣ ಅಮೂಲಾಗ್ರವಾಗಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದೆ. ದೇಶಭಕ್ತಿ ಹೆಚ್ಚು ಮಾಡುವಂಥ ಶಿಕ್ಷಣ ನಮ್ಮ ಪಠ್ಯದಲ್ಲಿ ಅಳವಡಿಸ್ಕೋಬೇಕಾಗೈತಿ. ಆಮೇಲೆ ಈ ರೀತಿ ತಪ್ಪಾದಾಗ ಇಮಿಡಿಯೇಟ್ಲಿ ನಮ್ಮ ಆ್ಯಕ್ಷನ್ ಆಗಬೇಕು. ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿದರೆ ಇವ್ರು ಕೋರ್ಟ್ಗಳು 5-10 ವರ್ಷ ತನಕ ಇವ್ರನ್ನ ಶಿಕ್ಷೆ ಮಾಡೋಕ್ಕೆ ಟೈಮ್ ತೊಗೊಂಡ್ರಂತಂದ್ರೆ ಯಾರಿಗೂ ಹೆದರಿಕೆ ಬರೋದಿಲ್ಲ.